ಆತ ಮನೆಯನ್ನು ಬಿಡುವ ಮುಂಚೆ ಬರೆದಿಟ್ಟ ಆ ಒಂದು ಸಂಕೇತದ ಅರ್ಥ ಇಂದಿಗೂ ತಿಳಿಯಲಾಗಿಲ್ಲ. ಬರೆದಿಟ್ಟು ಹೋದವನು ಏನಾದ ಎಂದು ಕೇಳಿದರೆ ಆತ ಕೊಲೆಯಾಗಿ ಹೋಗುತ್ತಾನೆ. ಹೌದು ಸ್ನೇಹಿತರೆ, 80ರ ದಶಕದಲ್ಲಿ ನಡೆದ ಈ ಘಟನೆ ಇಂದಿಗೂ ಬಿಡಿಸಲಾಗದ ರಹಸ್ಯವಾಗಿ ಉಳಿದಿದೆ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು ಜರ್ಮನಿಯಲ್ಲಿ. ಗುಂತರ್ ಸ್ಟೋಲ್ ಎಂಬಾತ ಜರ್ಮನಿಯ ನಗರವೊಂದರಲ್ಲಿ ವಾಸಿಸುತ್ತಿದ್ದ. ಆತನಿಗೆ ಮದುವೆಯಾಗಿತ್ತು, ಒಂದು ಮಗು ಇತ್ತು. ಫುಡ್ ಇಂಜಿನಿಯರಿಂಗ್ ಮಾಡಿಕೊಂಡಿದ್ದ ಆತ ಹಲವಾರು ಕಡೆ ಕೆಲಸ ಮಾಡಿದ್ದ. ಸದ್ಯಕ್ಕೆ ನಿರುದ್ಯೋಗಿಯಾಗಿದ್ದ. 1986ರ ಅಕ್ಟೋಬರ್ 25ರ ರಾತ್ರಿ ಸುಮಾರು 11ರ ಹೊತ್ತಿಗೆ ಆತ ಮನೆಯಲ್ಲಿ ಏನನ್ನೋ ಬರೆಯುತ್ತಿದ್ದ. ಹಾಳೆಯ ಮೇಲೆ ಸಂಕೇತವೊಂದನ್ನು ಬರೆದ ಆತ ಎಸ್ ಐ ಗಾಟ್ ಇಟ್ ಎಂದು ಜೋರಾಗಿ ಕಿರುಚಾಡುತ್ತಾನೆ. ಮನೆಯಿಂದ ಹೊರಗೋಡಿದ ಆತ ತನ್ನ ಕಾರನ್ನು ಚಲಾಯಿಸಿಕೊಂಡು ಹೋಗುತ್ತಾನೆ. ಆನಂತರ ಆತನ ಜೊತೆಗೆ ಏನೆಲ್ಲ ನಡೆಯುತ್ತದೆ ಎಂಬುದು ತಿಳಿದಿರುವುದಿಲ್ಲ. ಆದರೆ ಬೆಳಿಗ್ಗೆ ಆತ ಕಾರ್ ಕ್ರ್ಯಾಶ್ನಲ್ಲಿ ಸತ್ತಿದ್ದಾನೆಂಬ ವಾರ್ತೆ ಬರುತ್ತದೆ. ಆ ದಿನ ಆತ ಬರೆದಿಟ್ಟ ಸಂಕೇತ YOGTZE ಎಂದಾಗಿತ್ತು. ಇದರ ಅರ್ಥವೇನೆಂದು ಕೊನೆಗೂ ತಿಳಿಯಲೇ ಇಲ್ಲ. ಗುಂತರ್ ಸ್ಟೋಲ್ನ ಹೆಂಡತಿಯ ಪ್ರಕಾರ ಆತ ಕೆಲ ದಿನಗಳಿಂದ ತುಂಬ ಡಿಸ್ಟರ್ಬ್ಡ್ ಆಗಿದ್ದ. ಅವರು ನನ್ನ ಹಿಂದೆ ಬಿದ್ದಿದ್ದಾರೆ ಎಂದು ಆಗಾಗ ಹೇಳುತ್ತಿದ್ದ. ವಾಟ್ ಇಫ್ ದೇ ಫೈಂಡ್ ಮೀ ಎಂದು ಆಗಾಗ ಆತ ಭಯಬೀಳುತ್ತಿದ್ದನಂತೆ. ಇಲ್ಲಿ ಅವರು ಎನ್ನುವುದು ಯಾರೆಂದು ಹೊರ ಜಗತ್ತಿಗೆ ಕೊನೆಗೂ ತಿಳಿಯಲೇ ಇಲ್ಲ. ಪೊಲೀಸರು ಈ ಕೇಸನ್ನು YOGTZE ಕೇಸ್ ಎಂದೇ ಕರೆದರು. ಪೊಲೀಸರ ವಿಚಾರಣೆಯಲ್ಲಿ ತಿಳಿದಿದ್ದೇನೆಂದರೆ, ಆತ ಆ ರಾತ್ರಿ 11ರ ಹೊತ್ತಿಗೆ ಮನೆ ಬಿಟ್ಟವನು ಹತ್ತಿರದ ಪಬ್ಗೆ ನುಗ್ಗುತ್ತಾನೆ. ಅಲ್ಲಿ ಆತ ಡ್ರಿಂಕ್ಸನ್ನು ಆರ್ಡರ್ ಮಾಡುತ್ತಾನೆ. ಸ್ವಲ್ಪ ಕುಡಿದಿದ್ದನಷ್ಟೇ, ಅಷ್ಟರಲ್ಲಿ ಆತ ಜ್ಞಾನ ತಪ್ಪಿ ಕೆಳಬೀಳುತ್ತಾನೆ. ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಸಡನ್ನಾಗಿ ಎದ್ದ ಆತ ಏನೋ ನೆನಪಾಗಿ ಹೊರಗೋಡುತ್ತಾನೆ. ಆತ ನಗರದಿಂದ ಹೊರಬಿದ್ದು ತನ್ನ ಹುಟ್ಟೂರಿಗೆ ಬಂದಿದ್ದ. ಆಗ ರಾತ್ರಿ 1 ಆಗಿತ್ತು. ಆತ ತನ್ನೂರಿನಲ್ಲಿ ಒಬ್ಬ ವಯಸ್ಸಾದ ಒಂಟಿ ಮಹಿಳೆಯ ಬಾಗಿಲು ಬಡಿಯುತ್ತಾನೆ. ಆಕೆ ಆತನಿಗೆ ಬಾಲ್ಯದಿಂದಲೂ ಪರಿಚಯವಿದ್ದಳು. ಹುಟ್ಟಿದಾಗಿನಿಂದ ಆಕೆಗೆ ಆತನ ಪರಿಚಯವಿತ್ತು. ಏನನ್ನೋ ಹೇಳಬೇಕೆಂದು ಆತಂಕದಲ್ಲಿದ್ದ ಆತನಿಗೆ ಆಕೆ ಮಾತ್ರ ಬಾಗಿಲು ತೆರೆಯುವುದಿಲ್ಲ. ನಗರದಿಂದ ತನ್ನ ಹುಟ್ಟೂರಿಗೆ 2 ಗಂಟೆಗಳ ಡ್ರೈವ್ ಮಾಡಿಕೊಂಡು ಆತ ಬಂದಿದ್ದ. ಆದರೆ ಆಗ ರಾತ್ರಿ 1 ಗಂಟೆಯಾಗಿದ್ದುದರಿಂದ ಆಕೆ ಬಾಗಿಲು ತೆರೆಯಲಿಲ್ಲ. ನಿನಗೆ ಸಹಾಯ ಬೇಕಿದ್ದರೆ ನಿನ್ನ ತಂದೆ ತಾಯಿಯನ್ನು ಹೋಗಿ ನೋಡು ಎಂದಾಕೆ ಹೇಳಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಗುಂತರ್ ಸ್ಟೋಲ್ನ ಜೊತೆ ಏನು ನಡೆಯಿತು ಎಂದು ಗೊತ್ತಾಗುವುದಿಲ್ಲ. ರಾತ್ರಿ 3:30ರ ಹೊತ್ತಿಗೆ ಆತನ ಕಾರ್ ಆಕ್ಸಿಡೆಂಟ್ ಆಗಿ ಒಂದು ಕಡೆ ಬಿದ್ದಿರುತ್ತದೆ. ಕ್ರಾಶ್ ಆದ ಕಾರಿನೊಳಗಡೆ ಆತ ಬೆತ್ತಲೆಯಾಗಿ ಬಿದ್ದಿದ್ದ. ಆತನನ್ನು ಚೆನ್ನಾಗಿ ಹೊಡೆದು ಅರೆಜೀವ ಮಾಡಲಾಗಿತ್ತು. ಆತ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ. ಆತನನ್ನು ಗಮನಿಸಿದ ದಾರಿ ಹೋಕ ಟ್ರಕ್ ಡ್ರೈವರ್ಗಳು ಆತನನ್ನು ಹತ್ತಿರದ ಆಸ್ಪತ್ರೆಗೆ ತಲುಪಿಸುತ್ತಾರೆ. ಆದರೆ ಆತ ದಾರಿ ಮಧ್ಯೆ ಅಸುನೀಗುತ್ತಾನೆ. ಆತ ಟ್ರಕ್ ಡ್ರೈವರ್ಗಳಿಗೆ ಕೊನೆಯದಾಗಿ 4 ಜನ ನನ್ನನ್ನು ಹೊಡೆದರು ಎಂದು ಹೇಳುತ್ತಿದ್ದ. ಸ್ನೇಹಿತರೆ, ನಿಜವಾಗಿ ಸನ್ನಿವೇಶ ನೋಡಿದರೆ ಅಲ್ಲೊಂದು ಆಕ್ಸಿಡೆಂಟ್ ಆದಂತೆ ಸೃಷ್ಟಿ ಮಾಡಲಾಗಿತ್ತು. ಆತನ ಕಾರು ಡಿಕ್ಕಿಯಾಗಿ ಡ್ಯಾಮೇಜ್ ಆಗಿತ್ತು. ಅಲ್ಲದೆ ಆತ ಒಳಗಡೆ ಕುಳಿತಲ್ಲಿಂದ ಚಲಿಸಲಾಗದೇ ಇರುವಷ್ಟು ಮಾರಣಾಂತಿಕವಾಗಿ ಗಾಯಗೊಂಡಿದ್ದ. ಪೊಲೀಸರ ಸಂಶಯವೇನಾಗಿತ್ತೆಂದರೆ, ನಡೆದುಕೊಂಡು ಹೋಗುತ್ತಿದ್ದ ಆತನಿಗೆ ಯಾರೋ ಕಾರು ಹತ್ತಿಸಿ ಆತನನ್ನು ಗಾಯಗೊಳಿಸಿದ್ದಾರೆ. ಆನಂತರ ಆತನಿಗೆ ಇನ್ನೂ ಸ್ವಲ್ಪ ಹೊಡೆದು ಅವನದೇ ಕಾರಿನಲ್ಲಿ ಆತನನ್ನು ಕೂರಿಸಿ ಹೊರಟು ಹೋಗಿದ್ದಾರೆ ಎಂಬುದಾಗಿತ್ತು. ಇಲ್ಲಿ ಗುಂತರ್ ಸ್ಟೋಲ್ ಕೂಡ 4 ಜನ ನನ್ನ ಜೊತೆಗಿದ್ದರು ಎಂದು ಕೊನೆಯದಾಗಿ ಹೇಳಿದ್ದ. ಹಾಗಿದ್ದರೆ ಆ 4 ಜನ ಯಾರು? ತನಿಖೆ ಮುಂದುವರಿಯುತ್ತಾ ಪೊಲೀಸರಿಗೆ ಆತ ಮನೆಯಲ್ಲಿ ಬರೆದಿಟ್ಟು ಹೋದ ಹಾಳೆ ಸಿಗುತ್ತದೆ. ಅದರಲ್ಲಿ ಆತ ಬರೆದಿಟ್ಟು ಹೋದ
YOGTZE ಎಂಬ ಕೋಡ್ ವರ್ಡ್ ಸಿಗುತ್ತದೆ. ಆತ ಚೇರಿನ ಮೇಲೆ ಕುಳಿತು ಏನನ್ನೋ ಬರೆಯುತ್ತಿದ್ದವನು ಎಸ್ ನೌ ಐ ಗಾಟ್ ಇಟ್ ಎಂದು ಜೋರಾಗಿ ಕೂಗಿ ಮನೆಯಿಂದ ಹೊರಟು ಹೋಗಿದ್ದ. ಆತ ಯಾರನ್ನು ಬೆನ್ನತ್ತಿ ಹೋಗಿರಬಹುದು ಎಂಬ ಸಂಶಯ ಬಂದು ಪೊಲೀಸರು ಹಲವು ದಿಕ್ಕಿನಲ್ಲಿ ತನಿಖೆ ನಡೆಸುತ್ತಾರೆ. ಹಾಗೆಯೇ ಆ ಕೋಡ್ ವರ್ಡ್ನ ಅರ್ಥವೇನೆಂದು ತಿಳಿಯಲು ಪ್ರಯತ್ನಿಸುತ್ತಾರೆ. ಆದರೆ ಪೊಲೀಸರಿಗೆ ಅದು ಸಾಧ್ಯವಾಗಲಿಲ್ಲ. ಈ ಕುರಿತು ಹಲವಾರು ಥಿಯರಿಗಳು ಹುಟ್ಟಿಕೊಳ್ಳುತ್ತವೆ. ಫುಡ್ ಇಂಜಿನಿಯರಿಂಗ್ ಮಾಡಿದ್ದ ಆತ ಹೊಸದೊಂದು ರೆಸಿಪಿಯನ್ನು ಕಂಡುಹಿಡಿದಿರಬಹುದು. ಅದರ ಕೋಡ್ ವರ್ಡ್ ಇದು ಎಂದು ಕೆಲವರು ಹೇಳುತ್ತಾರೆ. ಆತನ ಹಿಂದೆ ಬಿದ್ದವರು ಆತನಿಂದ ಸೀಕ್ರೆಟ್ ಆಗಿ ಆ ಫಾರ್ಮುಲಾ ರೆಡಿ ಮಾಡಿಸಿಕೊಂಡವರಾಗಿರಬಹುದು ಎನ್ನಲಾಗುತ್ತದೆ. ಆದರೆ ಇದು ಸ್ವಲ್ಪ ಗೊಂದಲವನ್ನೇ ಸೃಷ್ಟಿಸುತ್ತದೆ. ಪೊಲೀಸರು ಗುಂತರ್ ಸ್ಟೋಲ್ನನ್ನು ಆ ರಾತ್ರಿ ಯಾರಾದರೂ ನೋಡಿದವರಿದ್ದರೆ ಬಂದು ಸ್ಟೇಷನ್ನಲ್ಲಿ ರಿಪೋರ್ಟ್ ಮಾಡಿ ಎಂದು ಜಾಹೀರಾತು ನೀಡುತ್ತಾರೆ. ಆದರೆ ಯಾರೂ ಆತನ ಜೊತೆ ಏನು ನಡೆದಿತ್ತು ಎಂದು ನೋಡಿದವರಿರಲಿಲ್ಲ. ಹಾಗೆಯೇ ಪೊಲೀಸರು ಆ ಕೋಡ್ ವರ್ಡನ್ನು ಬಿಡಿಸಲು ಜನರಿಗೆ ಹೇಳುತ್ತಾರೆ. ಜನರು ಚಿತ್ರ ವಿಚಿತ್ರ ಉತ್ತರಗಳನ್ನು ನೀಡುತ್ತಾರೆ. ಆದರೆ ಯಾರ ಉತ್ತರದಿಂದಲೂ ಪೊಲೀಸರು ತೃಪ್ತರಾಗುವುದಿಲ್ಲ. ಕೆಲವರು ಅದು ಒಂದು ಕಾರಿನ ನಂಬರ್ ಆಗಿರಬಹುದು ಎಂದರು. ಗುಂತರ್ನ ಹಿಂದೆ ಬಿದ್ದ ಆ ನಿಗೂಢ ವ್ಯಕ್ತಿಗಳ ಕಾರ್ನ ನಂಬರ್ ಅದೇ ಆಗಿತ್ತು ಎಂದು ಹೇಳಲಾಗಿತ್ತು. ಹಾಗೆಯೇ ಗುಂತರ್ನ ಹೊಸದಾದ ಒಂದು ಪ್ರಾಜೆಕ್ಟ್ ಜೆನೆಟಿಕ್ ಇಂಜಿನಿಯರಿಂಗ್ನ ಕುರಿತಾದ ಪ್ರಾಜೆಕ್ಟ್ ಆಗಿತ್ತು ಎಂದು ಹೇಳಲಾಯಿತು. ಅದರಲ್ಲಿ ಆತ ತಯಾರಿಸಿದ ಜೆನೆಟಿಕಲಿ ಜೀನ್ ಬದಲಾವಣೆಗೆ ಕಾರಣವಾಗುವ ಆಹಾರವೊಂದನ್ನು ಆತ ಪತ್ತೆ ಹಚ್ಚಿದ್ದ ಎನ್ನಲಾಯಿತು. ಆ ತಂಡ ಆತನ ಹಿಂದೆ ಬಿದ್ದು ಆ ಪ್ರಾಜೆಕ್ಟನ್ನು ಮಾಡಿಸುತ್ತಿತ್ತು. ಆತನಿಂದ ಅವರು ಆ ಫಾರ್ಮುಲಾ ಕಸಿದುಕೊಂಡ ನಂತರ ಆತನನ್ನು ಕೊಲೆ ಮಾಡಿ ಹೋದರೆಂದು ಹೇಳಲಾಯಿತು. ಈ ಮೊದಲು ನಿರುದ್ಯೋಗಿಯಾದ ಆತನಿಗೆ ದೊಡ್ಡ ಮೊತ್ತದ ಆಮಿಷ ತೋರಿಸಿ ಈ ಫಾರ್ಮುಲಾವನ್ನು ರೆಡಿ ಮಾಡಿಸಲಾಗಿತ್ತು ಎನ್ನಲಾಗುತ್ತದೆ. ಕೊನೆಗೆ ಅವರು ಆತನನ್ನು ಕೊಲೆ ಮಾಡಿ ಬಿಸಾಕಿ ಹೋಗಿದ್ದಾರೆ ಎನ್ನಲಾಯಿತು. ಇದೆಲ್ಲ ನಿಜವೇ ಎಂಬುದರ ಬಗ್ಗೆ ಯಾರಿಗೂ ಖಚಿತತೆ ಇಲ್ಲ. ಪೊಲೀಸರಿಗೆ ಈ YOGTZE ಕೇಸ್ನಲ್ಲಿ ಯಾವುದೇ ಸುಳಿವುಗಳು ಸಿಗಲಿಲ್ಲ. ಇದು ಕಗ್ಗಂಟಾಗುತ್ತಲೇ ಹೋಯಿತು. 80ರ ದಶಕದಲ್ಲಿ YOGTZE ಕೇಸ್ ಎಂದೇ ಇದು ಪ್ರಸಿದ್ಧವಾಗಿತ್ತು. ಪೊಲೀಸರಿಂದ ಕೊನೆಗೂ ಈ ಕೇಸನ್ನು ಬಿಡಿಸಲಾಗಲೇ ಇಲ್ಲ. ಹಾಗೆಯೇ ಈ ಸಂಕೇತದ ಅರ್ಥವನ್ನು ಬಿಡಿಸಲು ಯಾರಿಂದಲೂ ಆಗಲಿಲ್ಲ. ಇದುವರೆಗೂ ಇದು ಬಿಡಿಸಲಾಗದ ಒಗಟಾಗಿಯೇ ಉಳಿದು ಹೋಗಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ಸಂಕೇತದ ಅರ್ಥ ಬಿಡಿಸಲು ಆಸಕ್ತಿ ಇದ್ದರೆ ನೀವು ಪ್ರಯತ್ನಿಸಬಹುದು. 80ರ ದಶಕದಲ್ಲಿ ಜರ್ಮನಿಯ ಅನ್ಸಾಲ್ವ್ಡ್ ಕೇಸ್ಗಳಲ್ಲಿ ಒಂದಾಗಿ ಉಳಿದು ಹೋದ ಈ ಕೇಸ್ ಬಹುಶಃ ನಿಮಗೆ ಬಗೆಹರಿಸಲು ಸಾಧ್ಯವಾದರೆ ಪ್ರಯತ್ನಿಸಿ ನೋಡಿ. ಆ ಇಡೀ ಕೇಸ್ನ ನಿಗೂಢತೆ ಆ ಒಂದು ಸಂಕೇತದಲ್ಲಿಯೇ ಅಡಗಿಕೊಂಡಿದೆ.